ದೆಹಲಿಯಲ್ಲಿ ನೀಟ್ ಪ್ರತಿಭಟನೆ ವಿಚಾರ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಇರ್ತವೆ, ಅದನ್ನ ಸರಿಪಡಿಸಿಕೊಳ್ಳಬೇಕು. ಕೇಂದ್ರದವರು ಹೋಗಿ ಭೇಟಿಯನ್ನ ಮಾಡಬೇಕಾಗಿತ್ತು. ಈವರೆಗೆ ಧರ್ಮೇಂದ್ರ ಪ್ರಧಾನ್ ಏನೂ ಕೂಡ ಹೇಳಿಲ್ಲ. ಯಾರಾದರೊಬ್ಬರು ಜವಾಬ್ದಾರಿ ಹೊರಬೇಕಲ್ಲ. ದೆಹಲಿಯಲ್ಲಿ ನೀಟ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೋಪದೋಷಗಳು ಅನ್ನೋದು ಇರುತ್ತೆ, ಯಾವುದೇ ಒಂದು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಕ್ಸಾಮ್ಗಳನ್ನು. ಬಟ್ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೇಕು. ಪದೇ ಪದೇ ಅದೇ ರೀತಿ ಆಗಬಾರ್ದು. ಕೇಂದ್ರದವರು ಹೋಗಿ ಭೇಟಿಯನ್ನ ಮಾಡಬೇಕಾಗಿತ್ತು ಯುವಕರನ್ನ, ವಿದ್ಯಾರ್ಥಿಗಳನ್ನ. ಪ್ರಧಾನ್ ಇಲ್ಲಿವರೆಗೂ ಕೂಡ ಏನನ್ನ ಕೂಡ ಹೇಳಿಲ್ಲ. ಯಾರಾದರೊಬ್ಬರು ಇದರ ಜವಾಬ್ದಾರಿಯನ್ನ ಹೊರಬೇಕಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗ ಅದನ್ನ ಅಟೆಂಡ್ ಮಾಡಬೇಕಿತ್ತು. ಅವರು ಮುಂಚೆನೇ ಮಾಡಬೇಕಿದ್ರು ಅದು. ಯಾಕೆಂದರೆ ಒಂದು ಎಲ್ಲೇ ಪ್ರತಿಭಟನೆ ಆದರೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೂ ಸ್ಟ್ರೈಕ್ ಆದ ಹಿಂದೂ ರೈತರ ಪಂಜಾಬ್ 1 ವರ್ಷ ಮೇಲೆ ಆಯಿತು, ಯಾರೂ ಹೋಗೋದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು, ಇಲ್ಲಿ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಯಾಕೆ ಸರ್ಕಾರ ಅಂದರೆ ಜವಾಬ್ದಾರಿ ಅದು. ಏನೇ ಇದ್ರೆ ಕೇಳಬೇಕು, ಪರಿಹಾರ ಮಾಡಬೇಕು. ಲೋಪದೋಷ ಇದ್ದೇ ಇರ್ತದೆ, ಅದನ್ನು ಸರಿಪಡಿಸೋದು ಬಿಟ್ಟು ಯಾರು ಒಬ್ಬರು ಹೋಗ್ತಾ ಇಲ್ಲ ಅಂದರೆ ಭಾಳ ಆಶ್ಚರ್ಯ. ಅದು ಹೋಗ್ಬೇಕು, ಅವ್ರು ಹೋಗ್ಬೇಕು, ಕೇಳಬೇಕು, ಅಟೆಂಡ್ ಮಾಡಬೇಕು. ಹೌದು, ಮಾಡಬೇಕಲ್ಲ. ಮತ್ತು ಇಷ್ಟು ದೊಡ್ಡ ಮಾಡಲಿಕ್ಕೆ ಕಾರಣ ಅವರೇ ಕಾರಣ. ಮೊದಲೇ ಇದನ್ನು ನಾವು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನು ಮಾಡಬೇಕು ಸಜೆಷನ್ ತೊಗೊಂಡ್ರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ ದೇಶ ತುಂಬ. ಯಾಕೆ 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರು, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು, ಸಂಖ್ಯೆ ದೊಡ್ಡದಿದ್ದಾರೆ. ಅವರು ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗ ಅದನ್ನ ಅಟೆಂಡ್ ಮಾಡಬೇಕಿತ್ತು. ಅವರು ಮುಂಚೆನೇ ಮಾಡಬೇಕಿತ್ತು.